ಆಮೇಲೆ ಇಲ್ಲಿ ಸೈಕಲ್ ಟ್ರ್ಯಾಕ್ ಇದೆ ಆ್ಯಕ್ಚುಲಿ ಪಕ್ಕದಲ್ಲಿ ಹೋಗ್ತಾ ಇಲ್ಲಿ ಸೈಕಲ್ ಟ್ರ್ಯಾಕು ನೋಡಿ. ಮಣ್ಣು ಇದು ಆ್ಯಕ್ಚುಲಿ ತುಳಿಂಗಿಲ್ಲ. ಓಕೆ, ಇದು ನೋಡಿ ಸೈಕಲ್ ಟ್ರ್ಯಾಕ್, ಸೈಕಲ್ಗೆ ಸಪ್ರೇಟ್ ಟ್ರ್ಯಾಕ್ ಮಾಡಿದ್ದಾರೆ. ಆ ಸೈಡು ರೋಡು, ಆ ಸೈಡ್ ಬಿಲ್ಡಿಂಗ್ಸ್, ಆ ಸೈಡ್ ಹುಡುಗರು ಇಲ್ಲಿ ಸೈಕಲಿಂಗು, ಟ್ರ್ಯಾಕ್, ಸ್ಕೇಟಿಂಗು, ಎಸ್ಪೆಷಲಿ ಸೈಕಲಿಂಗ್ಗೆ ಆ್ಯಕ್ಚುಲಿ ಇಲ್ಲಿ ಬೆಳಗಿನ ಜಾವದಲ್ಲೆಲ್ಲ ಬರ್ತಾರೆ. ಈಗ ವೀಕ್ ಡೇಸ್ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ನಿಮಗೆ ತುಂಬ ಜನ ಇನ್ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ತುಂಬ ಅರ್ಲಿ ಬಂದೆ, ಎಸ್ಪೆಷಲಿ ವಿಡಿಯೋ ಮಾಡೋದಕ್ಕೆ ಅಂತಲೇ ಬೇಗ ಬಂದೆ. ಇನ್ಮೇಲೆ ಈಗ ಬರ್ತಾರೆ, ಈಗ ಸ್ಟಾರ್ಟ್ ಮಾಡ್ತಾರೆ. ವೀಕ್ ಡೇಸ್ ಆಗೋದ್ರಿಂದ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಬಟ್ ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇಸ್ ತುಂಬ ಕ್ರೌಡ್ ಇರ್ತಾರೆ. ಒಂದು ಟೀಮೇ ಬಂದ್ಬಿಡುತ್ತೆ ಇಲ್ಲಿ ಸ್ಕೇಟಿಂಗು, ಸೈಕ್ಲಿಂಗ್ ಮಾಡೋದಕ್ಕೆ. ಫಿಲಿಪೀನ್ಸ್ ಎಸ್ಪೆಷಲಿ ಅವ್ರು ಜಾಸ್ತಿ ಟೀಮ್, ಅವ್ರು ಆದಷ್ಟು ಎಲ್ಲ ಟೀಮ್ ಜೊತೆಗೆ ಇರ್ತಾರೆ ಅವರು. ಇಲ್ಲಿ ಹ್ಯುಮಿಡಿಟಿ ಸ್ಟಾರ್ಟ್ ಆಯ್ತು, ಈಗ ತುಂಬ ಹ್ಯುಮಿಡಿಟಿ ಇದೆ ಇಲ್ಲಿ. ಟೆಂಪ್ರೇಚರೇ 50+ ಇರುತ್ತೆ ಇಲ್ಲಿ. 50+. ಈಗ ಕಡಿಮೆ ಬೆಳಗಿನ ಜಾವ. ಈಗ ಸೂರ್ಯ ಉದಯ ಆದಮೇಲೆ ಆಯ್ತು 9, 10, 11 ಆ ಥರ. ಸಾರಿ, ಹ್ಯುಮಿಡಿಟಿ 10. ಮೇ ಮಂತು, ಜೂನ್ ಮಂತು, ಜುಲೈ ಮಂತು ಎಕ್ಸ್ಟ್ರೀಮ್ ಇರುತ್ತೆ ಇಲ್ಲಿ, ತುಂಬ ಎಕ್ಸ್ಟ್ರೀಮ್, 50+ ಇರುತ್ತೆ. ಆಮೇಲೆ ಇಲ್ಲಿ ಇಲ್ಲೊಂದು ತುಂಬ ಅದ್ಭುತವಾಗಿ ಒಂದು ಇದು ಫೆಸಿಲಿಟೀಸ್ ಮಾಡಿದ್ದಾರೆ. ಅಂದರೆ ನೀರು ಕುಡಿಯೋದಕ್ಕೆಲ್ಲ ಅಲ್ಲಲ್ಲೇ ಇದು ಮಾಡಿದ್ದಾರೆ. ಸೂಪರಾಗಿದೆ ಅದು. ತೋರಿಸಿದ್ದೀನಿ ನೋಡಿ, ಎಲೆಕ್ಟ್ರಿಕ್ ವೆಹಿಕಲ್ ಪಾರ್ಕಿಂಗ್ ಇದು ನೀರು ಹಿಡಿಯೋಕ್ಕೆ. ಅಲ್ಲಿ ಪೀಸಾಗ್ತಾ ಇದ್ದಾನೆ ಪಾನಿ, ಕುಡಿಯೋ ನೀರಿದು ಆ್ಯಕ್ಚುಲಿ ಕುಡಿಬೋದಂತೆ. ಇವರೆಲ್ಲ ಅಡ್ಡಾಕಿಂದ ಬಂದುಬಿಟ್ಟು ಕೆಲಸ ಮಾಡ್ತಾರೆ. ಅಡ್ಡಾಕ್ ಕಾಮ್ ಕರ್ತೆ ನಾ डेली सुबह करते हैं भैया, सुबह आ जाते हैं. ಬೆಳಗ್ಗೆನೇ ಬರ್ತಾರೆ ಅವ್ರು ಕೆಲಸ ಮಾಡೋದಕ್ಕೆ. 4 ಈ ವ್ಯೂ ಸೂಪರಾಗಿದೆ ನೋಡಿ. ಗ್ರೀನರಿ, ಫುಲ್ ಗ್ರೀನರಿ. ಶಿಷ್ಯ ಹೋಗ್ತಾನೆ ನೋಡಿ, ಇಲ್ಲಿ ಸೂಪರಾಗಿರುತ್ತೆ. ಈ ಕಡೆ ಫುಲ್ ಅಮೇಝಿಂಗ್ ವ್ಯೂಸ್. ಆಮೇಲೆ ಇಲ್ಲಿ ಟ್ರೆಡಿಷನಲ್ ಡ್ರೆಸ್ಸು ಅವ್ರದ್ದು ಡಿಫ್ರೆಂಟಾಗಿರುತ್ತೆ. ಲೋಕಲ್ ಅವ್ರದ್ದು ಅರೇಬಿಕ್ ಅವ್ರದ್ದು. ಇಲ್ಲಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಅರೇಬಿಕ್ ಅವ್ರದ್ದು ಲೋಕಲ್ ಲ್ಯಾಂಗ್ವೇಜು. ಆಲ್ಮೋಸ್ಟ್ ಎಲ್ಲರೂ ಅರೇಬಿಕ್ಕು ಇರುತ್ತೆ. ಲೈಕ್ ಬಟ್ ಇಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಬಂದ್ಬಿಟ್ಟು ಅಲ್ಲ ಭಾಷೆನ ಕಲಿತಾರೆ. ಸೊ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಓಕೆ, ಅವ್ರ ಟ್ರೆಡಿಷನಲ್ ಡ್ರೆಸ್ ಬಂದ್ಬಿಟ್ಟು ವೈಟು, ಜೆಂಟ್ಸು ವೈಟ್, ಫುಲ್ ವೈಟ್ ಆ್ಯಂಡ್ ವೈಟ್ ಹಾಕಿರ್ತಾರೆ. ತಲೆ ಮೇಲೆ ಒಂದು ಇದು ಹಾಕಿರ್ತಾರೆ. ಲೇಡೀಸು ಫುಲ್ ಬ್ಲ್ಯಾಕ್ ಆಗಿರ್ತಾರೆ, ಹಿಜಾಬಲ್ಲಿರ್ತಾರೆ. ಎಲ್ಲ ದೇಶದಿಂದ ಬಂದಿರ್ತಾರೆ ಇಲ್ಲಿ ಆ್ಯಕ್ಚುಲಿ. ಪ್ರತಿಯೊಂದು ದೇಶದಿಂದ ಬಂದಿರ್ತಾರೆ ನೋಡಿ. ಇವ್ರು ಯಾರೋ ಒಂದು ದೇಶದಿಂದ ಬಂದಿರ್ತಾರೆ. ಪ್ರತಿಯೊಂದು ಕಂಟ್ರಿಯಿಂದ ಬಂದ್ಬಿಟ್ಟು ಇಲ್ಲಿ ಲೈಕ್ ವರ್ಕ್ ರಿಲೇಟೆಡ್ ಬರ್ತಾರೆ, ಇಲ್ಲ ಜಾಬ್ ರಿಲೇಟೆಡು, ಇಲ್ಲ ಬಿಸ್ನೆಸ್ ರಿಲೇಟೆಡು, ಆಮೇಲೆ ಟ್ರಿಪ್ಪು, ಟೂರಿಸಮ್ಮು, ಆ ಥರ ಎಲ್ಲ ಥರ ಬಂದಿರ್ತಾರೆ. ರಿಟರ್ನ್ ಹೋಗ್ತಾ ಇದ್ದೀನಿ ಈಗ. ವಾಕಿಂಗ್ ಮುಗಿಸ್ಕೊಂಡು ವಾಕಿಂಗ್ ಆಯಿತು. ಆಮೇಲೆ ಆಫೀಸ್ ಬೇರೆ ಹೋಗಬೇಕು, ಟೈಮ್ ಆಗುತ್ತೆ. ಔಟ್ ಇಲ್ಲೊಬ್ಬ ಶಿಷ್ಯ ನೋಡು ಹೆಂಗೆ ಕೂತಿದ್ದಾನೆ ಮಧ್ಯದಲ್ಲಿ. ಫುಲ್ ಟೆರರು. ನೋಡ್ತೀನಿ, ಹೋಗ್ತೀನಿ, ಏನು ಮಾಡ್ತೀನಿ ನೋಡೋಣ. ಓಯ್ ಶಿಷ್ಯ, ಹೇ ಪುಸಿ, ಹಲೋ. ಒಂದು ಧೈರ್ಯ ಇವನಿಗೆ ಸ್ವಲ್ಪ ಬಂದ. ಅಬ್ಬಾ ಮೈ ಮುರಿತವನೆ. ಅಬ್ಬಾ ಸ್ಟ್ರೆಚ್ಚು ಫುಲ್ ಬಾಡಿ. ಎತ್ಕತ್ತಲ್ಲ ಇವನು, ಎತ್ಕಂಡ. ಹಲೋ, ಓಯ್ ಟೈಸನ್, ಜಾಕಿ ಬಾಡಿ ಕ್ಲೀನ್ ಮಾಡ್ಕೊತವನೆ. ಓಯ್ ಟೈಸನ್, ಹಲೋ ಟೈಸ್. ಬಿಸಿ. ಓಕೆ, ಸಿಗೋಣ. ಬಾಯ್ ಕಣೋ, ಸಿ ಯು, ಟೇಕ್ ಕೇರ್.
ನಮ್ಮ ಮಗನಿಗೆ ಬೆಕ್ಕು ಅಂದರೆ ತುಂಬ ಇಷ್ಟ. ಅವ್ನ ಫೇವ್ರೇಟ್. ಒಂದು ಸರಿ ರೋಡಲ್ಲಿ ಹೋಗೋ ಬೆಕ್ಕನ್ನ ತಂದುಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ತಂದುಬಿಟ್ಟಿದ್ದ ಚಿಕ್ಕ ಮರಿನ. ಅದು ಈಗ ಫುಲ್ಲು ಅವ್ನಿಗೆ ಇಷ್ಟ ಅಲ್ವಾ, ಅದು ಮನೇಲಿ ಬಿಟ್ಬಿಟ್ಟು ಓಡಾಡ್ತಿತ್ತು ಮನೆ ತುಂಬ. ಅದು ಫುಲ್ಲು ಒಂಥರ ಇದು ಹೊಸ ಜಾಗ ಅಂದ್ಬಿಟ್ಟು ಎಲ್ಲ ಥರ ಡಿಸ್ಟರ್ಬ್ ಆಗ್ಬಿಟ್ಟು ಆಮೇಲೆ ಶಾಕಿಂಗಲ್ಲಿ ಮೋಸ್ಟ್ಲಿ ಅದು ಉಚ್ಚೆ ಮಾಡ್ಕೊಬಿಡ್ತು ಅದು ಬೆಡ್ ಮೇಲೆಲ್ಲ. ಸೊ ಸ್ಮೆಲ್ಲು ಅದು ಗೊತ್ತಲ್ಲ, ಸೊ ಅದನ್ನ ಜಸ್ಟ್ ಕಳಿಸ್ಬಿಟ್ಟು ಆವತ್ತು ಹೊತ್ತಿದ್ದ ಅವನು ಫಸ್ಟ್ ಟೈಮ್ ಅವನ ಕಣ್ಣಲ್ಲಿ ನೋಡಿದ್ದು. ಅಂದರೆ ಅಷ್ಟು ಎಮೋಷನ್ ಅಂತ ಬೆಕ್ಕಂದರೆ ಜಾಸ್ತಿ ಎಮೋಷನ್ನು ಅವನಿಗೆ ಇಷ್ಟ ಅನಿಸುತ್ತೆ. ಸೊ ಆ ಥರ ಅವನಿಗೆ ಪ್ರಾಣಿ ಇದ್ದರೆ ಇಷ್ಟ, ಎಸ್ಪೆಷಲಿ ಬೆಕ್ಕು ನಾಯಿ ಎಲ್ಲ ಇಷ್ಟಪಡ್ತಾನೆ, ತುಂಬ ಇಷ್ಟಪಡ್ತಾನೆ. ತುಂಬ ಮಿಸ್ ಮಾಡ್ಕೊತಾಯಿದ್ದೀನಿ ಫ್ಯಾಮ್ಲಿನ. ನಾನಿಲ್ಲಿ ಅವರು ಅಲ್ಲಿ ಇಂಡಿಯಾದಲ್ಲಿದ್ದಾರೆ, ನಾನಿಲ್ಲಿ ಜಾಬ್ ಮೇಲೆ ಬಂದಿರೋದು. ಎಲ್ಲರೂ ಅಷ್ಟೇ, ಎಲ್ಲರೂ ಇಲ್ಲಿ ಪ್ರತಿಯೊಬ್ಬರು ಅವ್ರದ್ದೇ ಒಂದು ಸಪ್ರೇಟ್ ಸ್ಟೋರೀಸ್ ಇರುತ್ತೆ, ಸ್ಟ್ರಗಲ್ ಇರುತ್ತೆ. ಎಲ್ಲರೂ ಜಾಬ್ ಮೇಲೆ ಬಂದಿರ್ತಾರೆ ಇಲ್ಲಿ. ಫ್ಯಾಮ್ಲಿ ಕೆಲವರು ಕಮ್ಮಿ ಸಂಬಳ ಇರೋರೆಲ್ಲ ಫ್ಯಾಮ್ಲಿ ಬಿಟ್ಟು ಆ ದೇಶ ಬಿಟ್ಟು ಈ ದೇಶಕ್ಕೆ ಬಂದಿರ್ತಾರೆ. 2 ವರ್ಷ ಈ ಲೇಬರ್ ಕೆಲಸ ಮಾಡೋರೆಲ್ಲ 2 ಇಯರ್ಸ್ ವೀಸಾ ಆ್ಯಕ್ಚುಲಿ ಅವ್ರದ್ದು. 2 ಇಯರ್ಸ್ಗೆ ಒಂದು ಸಾರಿ ಹೋಗ್ತಾರೆ, 2 ತಿಂಗಳು ವೆಕೇಷನ್ನು. ಮಾಮೂಲಿ ವೈಟ್ ಕಾಲರ್ಸು ಅಫಿಷಿಯಲ್ಸು ಎಲ್ಲ ಅವ್ರಿಗೆ ಒಳ್ಳೆ ಪ್ಯಾಕೇಜಿಂದ 6 ತಿಂಗಳಿಗೆ ಹೋಗ್ಬೋದು, ಇಲ್ಲ 3 ತಿಂಗಳು ಹೋಗ್ಬೋದು, ವರ್ಷಕ್ಕೊಂದು ಸರಿ ಹೋಗ್ಬೋದು. ಸೊ ಓನ್ ಎಕ್ಸ್ಪೆನ್ಸಿಂದ ಹೋಗ್ಬೋದು. ಇಲ್ಲ ಕಂಪನಿ ಕಡೆಯಿಂದ ಸ್ಪಾನ್ಸರ್ ಮಾಡಿದ್ರೆ ವರ್ಷಕ್ಕೊಂದು ಸರಿ ಹೋಗ್ಬೇಕಾಗುತ್ತೆ. ಕಂಪನಿ ಕಡೆಯಿಂದ ಫ್ಲೈಟ್ ಚಾರ್ಜ್ ಎಲ್ಲ ಕೊಡ್ತಾರೆ. ಇಲ್ಲಿ ಒಂದು ಸ್ಯಾನ್ಯಲ್ ಲೀವ್ 30 ಡೇಸು. ಸೊ ಇಲ್ಲಿ ರಜಾನ ಅದೇನು ತಗೊಳ್ಳಂಗಿಲ್ಲ. ಇಲ್ಲಿ ಅವ್ರದ್ದೇ ಒಂದು ಅವ್ರದ್ದೇ ರಜಾ, ಲೈಕ್ ಅವ್ರದ್ದು ಒಂದು ಫೆಸ್ಟಿವಲ್ಸ್ ಇರುತ್ತಲ್ಲ ಆಗ ಮಾತ್ರ ರಜಾ ಸಿಗುತ್ತೆ. ಲೈಕ್ ರಂಜಾನು, ಬಕ್ರೀದು, ಆ ಥರ ಮೇನ್ ಫೆಸ್ಟಿವಲ್ಸಿಗೆ. ರಂಜಾನ್ಗೆ ಎಸ್ಪೆಷಲಿ 3 ಡೇಸ್ ಆದರೂ ಇದಿರುತ್ತೆ ಲೀವು. ಇವಾಗ ಈದ್ ಬರ್ತಿದೆ, ಈದ್ಗೂ ಆಲ್ಮೋಸ್ಟ್ 2 ಡೇಸ್ 3 ಡೇಸ್ ಲೀವ್ ಇದೆ. ರಂಜಾನ್ ಆಲ್ಮೋಸ್ಟ್ ವರ್ಕಿಂಗ್ ಟೈಮಿಂಗ್ಸ್ ಸ್ವಲ್ಪ ಚೇಂಜ್ ಆಗಿರುತ್ತೆ, ಯಾಕಂದರೆ ಫಾಸ್ಟಿಂಗ್ ಮಾಡ್ತಾರೆ ಅವರು 1 ಮಂತು. ಟೈಮಿಂಗ್ಸು ನೋಡಿ, ಸೂರ್ಯ ಹುಡ್ತಾವನೆ. ಟೈಮಿಂಗ್ಸ್ ಅವ್ರದ್ದು ಮೋಸ್ಟ್ಲಿ ಬೇಗ ಅರ್ಲಿ ಬಿಡ್ತಾರೆ ರಂಜಾನ್. ಕೆಲವೊಂದು ಆಫೀಸು ಡಿಪೆಂಡ್ ಆಗುತ್ತೆ, ಆಫೀಸ್ ಟು ಆಫೀಸು. ಎಲ್ಲ ಆಫೀಸು ಆ ಥರ ಅಲ್ಲ, ಪ್ರೈವೇಟು ಆರ್ಗನೈಸೇಷನ್, ಗೌರ್ಮೆಂಟು ಇರುತ್ತೆ. ಇಲ್ಲಿ ಗೌರ್ಮೆಂಟ್ ಜಾಬ್ ಸಿಕ್ಕರೆ ನಿಮಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಇಲ್ಲಿ A to Z ಫೆಸಿಲಿಟೀಸ್, ಲೀವ್ಸ್ ಇರುತ್ತೆ, ಎಲ್ಲ ಫುಲ್ಲು ಲೈಕ್ ಒಂಥರ ಲೈಫ್ ಸ್ಟೈಲೇ ಚೇಂಜು. ನೋಡಿ ಸೂರ್ಯ ಇವಾಗ ಹುಡ್ತಾ ಇದ್ದಾನೆ ಈಗ ಬ್ಯೂಟಿಫುಲ್ಲಾಗಿ. ಆಮೇಲೆ ಈಗ ವ್ಯೂ ನೋಡಿ, ಬೀಚ್ದು ಸೂಪರಾಗಿ ಕಾಣಿಸುತ್ತೆ ಈಗ, ಅಲ್ಟಿಮೇಟಾಗಿದೆ. ಹಾಗೆ ನೋಡಿ ಬಿಲ್ಡಿಂಗ್ಸ್ ಆ ಥರ. ಸೊ ಹಾಗೆ ಎಲ್ಲ ಪ್ರತಿಯೊಬ್ಬರು ಅವ್ರದ್ದೇ ಒಂದು ಲೈಫು ಬದುಕನ್ನು ಕಟ್ಕೊಳಕ್ಕೆ ಬರ್ತಾರೆ ಇಲ್ಲಿ, ಸಾಧನೆ ಮಾಡೋಕ್ಕೆ, ಅಚೀವ್ ಮಾಡೋಕ್ಕೆ. ಬಟ್ ಇಲ್ಲಿ ಬ್ಲೂ ಕಲರ್ಸ್ ಎಲ್ಲ ಒಂದು ಸ್ಯಾಲ್ರಿ ಕಡಿಮೆ ಅವ್ರಿಗೆ. ಆಲ್ಮೋಸ್ಟ್ ಒಂದು 1000 ದಿರಮ್ಸು, 1200 ದಿರಮ್ಸು ಆಲ್ಮೋಸ್ಟ್ ಇರುತ್ತೆ. ಅಂದರೆ ನಮ್ಮ 1000 ದಿರಮ್ಸ್ ಅಂದರೆ ನಮ್ಮ ಇಂಡಿಯಾಗೆ 2300 ರೂಪಾಯಿ 1000 ದಿರಮ್ಸ್ಗೆ. ಸೊ ಅವ್ರಿಗೆ ಕ್ಯಾಂಪು ಫುಡ್ಡು ಅಕಾಮಿಡೇಷನು ಕಂಪನಿಯಿಂದ ಕೊಡ್ತಾರೆ. ಅಂದರೆ ದೊಡ್ಡ ಕ್ಯಾಂಪ್ ಇರುತ್ತೆ, ಅಲ್ಲಿ ಕ್ಯಾಂಪಲ್ಲಿ ಅವರು ಆಲ್ಮೋಸ್ಟ್ ಇರ್ಬೋದು ಅಲ್ಲಿ ಒಂದು ಬೆಡ್ಡು ಅಲ್ಲಿ 3 ಹೊತ್ತು ಊಟ. ಏನೇ ನೀವು ಸ್ಯಾಲ್ರಿ ಬಂದು ಅದೆಲ್ಲ ಡೈರೆಕ್ಟಾಗಿ ಅವ್ರ ದೇಶಕ್ಕೆ ಕಳಿಸ್ಬಿಡ್ಬೋದು. ಬರೋ ಸ್ಯಾಲರಿಯಲ್ಲಿ ಸೇವಿಂಗ್ಸು ಮಾಡಿಕೊಂಡು ಇದು ಮಾಡ್ಬೋದು ಆ ಥರ ಒಬ್ಬರೊಬ್ರು. ಆಮೇಲೆ ವೈಟ್ ಕಲರ್ಸ್ಗೆಲ್ಲ ಜಾಸ್ತಿ ಪ್ಯಾಕೇಜ್ ಇರುತ್ತೆ, 5 ಲಕ್ಷ 6 ಲಕ್ಷ. ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸು, IT ಇಂಜಿನಿಯರ್ಸ್ಗೆ ಅವರೆಲ್ಲ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರೆ, ಲ್ಯಾವಿಶ್ ಲೈಫ್ ಲೀಡ್ ಮಾಡ್ಬೋದು. ಇಲ್ಲಿ ವೀಕೆಂಡ್ ಪಾರ್ಟೀಸು ಅಂತೆಲ್ಲ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಫ್ಯಾಮ್ಲಿ ಜೊತೆ ಇರ್ತಾರೆ, ಫ್ಯಾಮ್ಲಿ ಕರ್ಕೊಬರ್ತಾರೆ. ಮಕ್ಕಳಿಗೆ ಇಲ್ಲಿ ಎಜುಕೇಷನ್ ಕೊಡ್ತಾರೆ. ಇಲ್ಲಿ ಎಜುಕೇಷನ್ ತುಂಬ ಕಾಸ್ಟ್ಲಿ ಇದೆ, ತುಂಬ ಕಾಸ್ಟ್ಲಿ ಇದೆ ಎಜುಕೇಷನ್ ಸಿಸ್ಟಮು. ಎಜುಕೇಷನ್ನೇ ಕಾಸ್ಟ್ಲಿ ಇಲ್ಲಿ ಆ್ಯಕ್ಚುಲಿ. ನಿಮಗೆ ಒಳ್ಳೆಯ ಒಂದು 5 ಲಕ್ಷ 6 ಲಕ್ಷ ಬಂದರೆ ಓಕೆ, ಹೆಂಗೋ ಎಜುಕೇಷನ್ ಕೊಡಿಸ್ಕೊಂಡು ಸರ್ವೇ ಮಾಡ್ಬೋದು. ಬಟ್ ಇಲ್ಲಿ ಲೈಕ್ 1 ಲಕ್ಷ 2 ಲಕ್ಷ ಕೊಟ್ಟು ಬಂದರೆ ನೀವು ಏನು ಸೇವ್ ಮಾಡೋಕ್ಕಾಗಲ್ಲ, ಏನು ಓದ್ಸೋಕ್ಕೂ ಆಗೋಲ್ಲ ಬಿಡಿ. ಅಟ್ಲೀಸ್ಟ್ ನೀವು 5 ಲ್ಯಾಕ್ಸ್ ಬರಬೇಕು, ಇಂಡಿಯಾ ರುಪೀಸ್ 5 ಲ್ಯಾಕ್ಸ್. 5 ಲ್ಯಾಕ್ಸ್ ಮೀನ್ಸ್ 20,000 ದಿರಮ್ಸ್ ಸ್ಯಾಲ್ರಿ ಬರಬೇಕು ಇಲ್ಲಿ. ಆಗ ನಿಮಗೆ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಬೋದು. ಇಲ್ಲಾಂದರೆ ನೀವು ಏನು ಸೇವಿಂಗ್ಸು ಮಾಡೋಕ್ಕಾಗಲ್ಲ. ಎಜುಕೇಷನ್ ಮಕ್ಕಳಿದ್ರಂತೂ ಅವ್ರದ್ದು ಸೇವಿಂಗ್ಸು, ಅವ್ರ ಎಜುಕೇಷನ್ಗೆ ಆಲ್ಮೋಸ್ಟ್ ಎಲ್ಲ ಔಟ್ ಆಗುತ್ತೆ. ಎಸ್, ಈಗ ಸ್ಲೋಲಿ ಸೂರ್ಯ ಉದಯ ಆಗ್ತವನೆ. ಈಗ ಬೆಳಕಾಯ್ತಾಗೆ ಎಲ್ಲ ನೋಡೋಕ್ಕೆ ವ್ಯೂ ಸೂಪರಾಗಿದೆ, ಅಲ್ಟಿಮೇಟ್ ಆಗಿದೆ ವ್ಯೂಸು, ಬ್ಯೂಟಿಫುಲ್ ಆಗಿದೆ. ಎಸ್.
ಸೊ ಇವಾಗ ನಾನು ರಿಟರ್ನ್ ಹೋಗ್ತಾಯಿದ್ದೀನಿ ಮನೆಗೆ, ಆಫೀಸ್ಗೆ ಹೋಗ್ಬೇಕೀಗ. ಸೊ ವಿಡಿಯೋ ಮಾಡೋಕ್ಕೆ ಅಂತಲೇ ಬೇಗ ಇದ್ಬಿಟ್ಟು ಬಂದಿದ್ದು. ಇದನ್ನ ಫಸ್ಟ್ ವಿಡಿಯೋ ಇರಲಿಲ್ಲ. ದಯವಿಟ್ಟು ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಕ್ಷಮೆಯಲ್ಲಿ ಪ್ಲಸ್ ಕಮೆಂಟ್ ಮಾಡಿ, ಏನೇ ಮಿಸ್ಟೇಕ್ ಇರೋ ಯಾವ ಥರ ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಡೇಟ್ ಮಾಡ್ಕೊತೀನಿ. ಇನ್ನು ಯಾವ ಥರ ಚೆನ್ನಾಗಿ ಮಾಡ್ಬೋದು ಅಂತ ನಿಮ್ಗೆ ಕಾಮೆಂಟ್ ಮಾಡಿ ಹೇಳಿ. ನಿಮ್ಮ ಎಲ್ಲ ಕಮೆಂಟ್ಗೂ ವೆಲ್ಕಮ್. ಡೋಂಟ್ ಹೆಸಿಟೇಟ್ ಟು ಕಮೆಂಟ್. ದಯವಿಟ್ಟು ನಾಚಿಕೆ ಪಡೋಕ್ಕೋಗ್ಬೇಡಿ. ಆಗಲೇ ಹೇಳ್ದಲ್ಲ, ಇಲ್ಲಿ ಸ್ವಲ್ಪ ಗ್ಯಾಪಲ್ಲಿ ಒಂದು ಕುಡಿಯೋ ನೀರಿನ ಫೆಸಿಲಿಟೀಸನ್ನು ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸು. ಇದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇಯರು ಡಿಪಾರ್ಟ್ಮೆಂಟ್ ಆಫ್ ಮುನ್ಸಿಪಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಜಸ್ಟ್ ಇದನ್ನು ಟಚ್ ಮಾಡಿದ್ರೆ ನೀರು ಬರುತ್ತೆ ಹೀಗೆ. ಓಕೆ, ನಾನು ಹೆಂಗೋ ಬಾಯ ಆರ್ಬಿಟ್ಟಿದೆ, ನಾನು ಸ್ವಲ್ಪ ಕುಡಿಬೇಕು ಅನಿಸಿದೆ. ಜಸ್ಟ್ ವೈಟ್ ಕುಡಿದ್ಬಿಟ್ಟು ನಿಮಗೆ ಹಬ್ಬ. ಈಗ ಸ್ವಲ್ಪ ಸಮಾಧಾನ ಆಯಿತು, ನೀರು ಕುಡಿದೆ. ಈಗ ಎಷ್ಟು ದಾಹ ಇದಾಯಿತು ಗೊತ್ತಾ ಅಪ್ಪ. ಎಷ್ಟೇ ಕೋಟಿ ಕೊಟ್ಟರು ನೀರಷ್ಟು ನಿಮಗೆ ಸಮಾಧಾನ ಯಾವುದು ಡ್ರಿಂಕ್ಸು ಕೊಡೋಲ್ಲ ನಿಮಗೆ. ಸ್ವಲ್ಪ ಕುಡಿಯೋಕ್ಕೆ ಸಾಕು, ಟೈಮಲ್ಲಿ ಸಿಕ್ಬಿಟ್ರೆ ಹಬ್ಬ ಅಮೃತ ಸಿಕ್ಕಷ್ಟು ಖುಷಿಯಾಗುತ್ತೆ. ಆಮೇಲೆ ಇಲ್ಲಿ ಈ ದೇಶದಲ್ಲಿ ಪಾರಿವಾಳಗಳಂತೂ ಬೀದಿ ರೋಡಲ್ಲೆಲ್ಲ ನಿಮಗೆ ಸಿಗ್ಬೋದು. ಆಮೇಲೆ ನೋಡಿ, ಇಲ್ಲಿ ಕುಡಿಯೋಕ್ಕೆ ನೀರನ್ನ ಈ ಪ್ರಾಣಿ, ಬೆಕ್ಕು, ಪಾರಿವಾಳ, ಹಕ್ಕಿಗಳು ಎಲ್ಲ ಬರುತ್ತಲ್ಲ, ಅದಕ್ಕೆ ನೀರಿನ ಫೆಸಿಲಿಟೀಸ್ ಮಾಡಿದ್ದಾರೆ. ಇಲ್ಲಿ ಒಂದು ಚಿಕ್ಕ ಕಂಟೈನರು, ಆ ಕಂಟೈನಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಹಕ್ಕಿಗಳ ಮೇಲೆ ಬೆಕ್ಕಿಗೆ ಫುಡ್ಡು ಹಾಕಿದ್ದಾರೆ ಇಲ್ಲಿ. ಆ ಥರ ಬಂದರೆ ಅದು ಆರಾಮಾಗಿ ಆ ದೇಹನ ಹೊಟ್ಟೆ ತುಂಬಿಸ್ಕೊಂಡು ನೀರು ಕುಡ್ಕೊಂಡು ಆರಾಮಾಗಿರುತ್ತೆ. ಇಲ್ಲಿ ಪಾರಿವಾಳಗಳಂತೂ ಗುಬ್ಬಚ್ಚಿ ಎಲ್ಲ ನೋಡ್ಬೋದು. ಇಲ್ಲಿ ಗುಬ್ಬಚ್ಚಿಗಳೆಲ್ಲ ಇರುತ್ತೆ. ನಮ್ಮ ದೇಶದಲ್ಲಿ ಗುಬ್ಬಚ್ಚಿ ನೋಡೋಕ್ಕೆ ಅಪರೂಪ ಆ್ಯಕ್ಚುಲಿ ಅಲ್ವಾ. ಇಲ್ಲಿ ಗುಬ್ಬಚ್ಚಿಗಳು ತುಂಬ ಇದೆ. ಗುಬ್ಬಚ್ಚಿಗಳು, ಪಾರಿವಾಳ ಅಂತೂ ರಾಶಿ ಪಾರಿವಾಳಗಳಿದೆ. ಪಾರಿವಾಳ ಕಾಂದಾನೇ ಇದೆ ಇಲ್ಲಿ ಆ್ಯಕ್ಚುಲಿ. ನೋಡಿ, ಹೇ ಟೈಗರ್ ಆರಾಮಾಗಿ ಕೂತ್ಕೊಂಡು ಅಷ್ಟು ತಗೋತಾ ಇದ್ದಾನೆ. ಬಾಯ್. ನೋಡಿ ಪಾರಿವಾಳಗಳು ಎಷ್ಟು ಸೂಪರಾಗಿದೆ ಅಲ್ಲ, ಆರಾಮಾಗಿ ಆಡ್ಕೊಂಡಿದೆ. ಇಲ್ಲಿ ನೋಡಿ, ಬ್ಯೂಟಿಫುಲ್. ಆಲ್ಮೋಸ್ಟ್ ವಾಕಿಂಗ್ ಮುಗೀತು. ರಿಟರ್ನ್ ಟು ಹೋಮ್, ಬ್ಯಾಕ್ ಟು ಪೆವಿಲಿಯನ್. ಹಬ್ಬ ಇದು ನೋಡಿ ಸ್ನೇಹಿತರೆ. ಈಗ ಹೇಗಿದೆ ವ್ಯೂ, ಬೀಚ್. ಈಗ ಬೆಳಕಾಯ್ತಾ ಸೂಪರಾಗಿ ಕಾಣಿಸುತ್ತೆ. ಅಲ್ಟಿಮೇಟ್ ಆಗಿದೆ ವ್ಯೂ, ಮೈಂಡ್ ಬ್ಲೋಯಿಂಗ್, ಔಟ್ಸ್ಟ್ಯಾಂಡಿಂಗು. ಇದೆಲ್ಲ ಪ್ರಕೃತಿ ಅದ್ಭುತ. ಇದೆಲ್ಲ ಒಂಥರ ಸೂರ್ಯ ಉದಯಿಸ್ತಾ ಆಲ್ರೆಡಿ ಪ್ರಕಾಶಮಾನವಾಗಿ ಉದಯಿಸ್ತಾನೆ. ಈ ವ್ಯೂ ನೋಡೋಕ್ಕೆ ಅದ್ಭುತ. ಪ್ರಕೃತಿ ವಿಸ್ಮಯ ಎಷ್ಟು ಅದ್ಭುತವಾಗಿದೆ ಅಲ್ಲ, ಬ್ಯೂಟಿಫುಲ್. ನೋಡಿ, ಆಮೇಲೆ ಇಲ್ಲಿ ಎಲ್ಲ ಕೆಲವೊಂದು ಕಡೆ ಈ ಥರ ಡಸ್ಟ್ಬಿನ್ ಹಾಕಿರ್ತಾರೆ. ಇಲ್ಲಿ ಏನೇ ನೀವು ತಿನ್ನೋ ಐಟಮ್ ಎಲ್ಲ ತಂದರೆ ಇಲ್ಲಿ ಇಲ್ಲಿ ಇದು ಮಾಡ್ಬೋದು, ವೇಸ್ಟೇಜ್ನ ಡಿಸ್ಪೋಸ್ ಮಾಡ್ಬೋದು, ಬಿಸಾಕ್ಬೋದು ಇಲ್ಲಿ. ಸೊ ಫೆಸಿಲಿಟೀಸ್ ಎಲ್ಲ ಕಡೆ ಇರುತ್ತೆ ಈ ಥರ ಆಲ್ಮೋಸ್ಟ್ ಎಲ್ಲ. ನೋಡಿ ಸ್ನೇಹಿತರೆ, ಪಾರಿವಾಳಗಳ ದಿಂಡೆ ಇದೆ ಇಲ್ಲಿ. ನೋಡಿ, ಇಲ್ಲಿ ಪಾರಿವಾಳ ದಿಂಡೆ ಇದೆ ಇಲ್ಲಿ. ಫುಲ್ಲು ಅಮೇಝಿಂಗ್ ಅಲ್ಲ, ಇಲ್ಲಿ ಅದ್ಭುತ. ಎಷ್ಟು ನೋಡಿ ಹೇಗೆ ಕಾಣಿಸ್ತಿದೆ, ಸೂಪರ್ಗೆ ಪ್ರಶಾಂತವಾಗಿ
ಎಸ್, ಇಲ್ಲಿ ಬಂದರೆ ಕೂತ್ಕೊಳ್ಳೋಕ್ಕೆಲ್ಲ ಆರಾಮಾಗಿ ಒಳ್ಳೆ ಫೆಸಿಲಿಟೀಸ್ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ತಗೋಬೋದು. ಸ್ವಲ್ಪ ಹೊತ್ತು ಬೆಂಚಸ್ ಎಲ್ಲ ಇದೆ. ಎಲ್ಲ ಕಡೆ ಆಲ್ಮೋಸ್ಟ್ ಬೆಂಚಸ್ ಮಾಡಿರ್ತಾರೆ ಈ ಕಡೆ ಈ ಥರ. ಸೊ ಕೂತ್ಕೊಂಡು ರೆಸ್ಟ್ ತಗೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ತಿರ್ಗಿ ಹೋಗ್ಬೋದು. ಎಂಡಿಂಗ್ ಪಾಯಿಂಟ್ ಬರ್ತಾ ಇದೆ ನಂದು. ಆಲ್ಮೋಸ್ಟ್ ಇಲ್ಲಿದೆ ಎಕ್ಸಿಟ್ ಆಗೋದಕ್ಕೆ ಬೀಚಿಂದ. ಸೊ ಡೈಲಿ ಬರ್ತಿದ್ದೆ ಮುಂಚೆ, ಈಗ ಟೈಮ್ ಅಭಾವದಿಂದ ಬರೋದಕ್ಕೆ ಆಗ್ತಾಯಿಲ್ಲ. ನೋಡಿ, 14 ಅವರು ಆ್ಯಕ್ಚುಲಿ ಡೈಲಿ ಬರ್ತಾರೆ ಇಲ್ಲಿ ಕ್ಲೀನ್ ಮಾಡೋಕ್ಕೆ. ಎವ್ರಿ ಡೇ ಇರ್ತಾರೆ ಇಲ್ಲಿ, ಮಾರ್ನಿಂಗ್ ಟು ಈವ್ನಿಂಗ್ ಟು ನೈಟ್ ಕ್ಲೀನ್ ಮಾಡ್ತಾನೇ ಇರ್ತಾರೆ ಇಲ್ಲಿ. ಸೊ ಇಲ್ಲಿ ಈ ಥರ ಡಸ್ಟ್ಬಿನ್ಸ್ ಹಾಕಿದ್ರು, ಕೆಲವರು ಏನು ಮಾಡ್ತಾರೆ ಬಿಸಾಕ್ಬಿಡ್ತಾರೆ ಈಚೆ ಕಡೆ. ಆಮೇಲೆ ಅದು ಪ್ಲಸ್ ಇಲ್ಲಿ ಮರಗಳನ್ನೆಲ್ಲ ಕಟ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡ್ತಾಯಿರ್ತಾರೆ. ಫುಲ್ ಬೆಳೆದಿರುತ್ತಲ್ಲ ಅದು. ಸೊ ಅದನ್ನೆಲ್ಲ ಟ್ರಿಮ್ಮಿಂಗ್ ಮಾಡ್ತಾರೆ. ಟ್ರಿಮ್ಮಿಂಗ್ ಮಾಡಿಬಿಟ್ಟು ನೀಟಾಗಿ ಒಂದು ಡಿಸೈನ್ ಕೊಡ್ತಿಬಿಟ್ಟು ಅದನ್ನು ಒಂಥರ ಲುಕ್ ಚೇಂಜ್ ಮಾಡಿ ಲುಕ್ಕು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ. 14 ತುಂಬ ಜನ ಇರ್ತಾರೆ ಇಲ್ಲಿ. ಎಸ್, ನೀಟಾಗಿ. ಆಮೇಲೆ ಕ್ಲೀನಿಂಗು ಈ ಥರ ಡಸ್ಟೆಲ್ಲ ಬಂದಿರುತ್ತೆ, ಇದೆಲ್ಲ ಕ್ಲೀನಿಂಗ್ ಮಾಡ್ತಾನೆ ಇರ್ತಾರೆ ಇಲ್ಲಿ. ಮಾರ್ನಿಂಗ್ ಟು ಈವ್ನಿಂಗ್ ಇರ್ತಾರೆ. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಕ್ಲೀನೆಸ್ಟ್ ಸಿಟಿ ಇನ್ ದ ವರ್ಲ್ಡ್, ಅಬುಧಾಬಿ. ಸೊ ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಿಂದು. ಇಲ್ಲಿಂದ ನಾನು ಎಂಟ್ರಿ ಆಗ್ತೀನಿ ವಾಕಿಂಗ್ಗೆ, ಆರ್ಚು. ಸೊ ಇಲ್ಲಿಂದ ಎಂಟ್ರಿ ಆಗ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಹೊರಗೂ ಹೋಗ್ಬಿಟ್ಟು, ಆ್ಯಕ್ಚುಲಿ ತುಂಬ ದೊಡ್ಡದಿದೆ ಬೀಚು, ಫುಲ್ ಕವರ್ ಮಾಡೋಕ್ಕಾಗಲ್ಲ. ಒಂದು 10,000 ಸ್ಟೆಪ್ಸ್ವರೆಗೂ ಕವರ್ ಮಾಡ್ತೀನಿ. 5 ಕಿಲೋಮೀಟರ್ಸ್ ಆಲ್ಮೋಸ್ಟ್. ಸೊ ರೂಮಿಂದ ಇಲ್ಲಿಗೆ 5 ಕಿಲೋಮೀಟರ್ಸ್, ತಿರ್ಗಿ ಇಲ್ಲಿಂದ ಹೋಗುತ್ತಾ 5 ಕಿಲೋಮೀಟರ್ಸ್ ಅಷ್ಟು ಕವರ್ ಮಾಡ್ತೀನಿ. ಸೊ ಸಿಗ್ನಲ್ ಬಂತು ನೋಡಿ, ದಿಸ್ ಸಿಗ್ನಲ್. ಕಾರೆಲ್ಲ ವೆಹಿಕಲ್ಸ್ ಎಲ್ಲ ವೇಟ್ ಮಾಡ್ತಿದೆ. ಇದು ಸೈಕಲ್ ಟ್ರ್ಯಾಕು. ಇಲ್ಲಿಂದ ಒಂದು ಸಿಂಗಲ್ ಟ್ರ್ಯಾಕು. ಸಿಗ್ನಲ್ ಪಾಸ್ ಆಯಿತು, ಬಸ್ ಹೋಗ್ತಿದೆ. ಇವ್ರ ಸಿಸ್ಟಮ್ ತುಂಬ ಅದ್ಭುತವಾಗಿದೆ. ಟ್ರಾಫಿಕ್ ಸಿಸ್ಟಮ್ ಎಸ್ಪೆಷಲಿ ತುಂಬ ಅದ್ಭುತ. ತುಂಬ ಸ್ಟ್ರಿಕ್ಟು ಟ್ರಾಫಿಕ್ಕು. ರೂಲ್ಸ್ ಬ್ರೇಕ್ ಮಾಡಿದ್ರೆ FT ಫೈನು. ಆಲ್ಮೋಸ್ಟ್ ಈ ದೇಶ ಫೈನಲ್ಲಿ ಪ್ರಾಫಿಟ್ಟು ರೆವಿನ್ಯೂ ಗಿಡಿಸ್ತಿದೆ. ಒಂದು ಸಿಗ್ನಲ್ ಜಂಪ್ ಆದರೆ ನಿಮ್ಗೆ ಆಲ್ಮೋಸ್ಟ್ 500 ದಿರಮ್ಸು, ಅಂದರೆ ಇಂಡಿಯಾ ರುಪೀಸು 500 ಅಂದರೆ 10,000 ರೂಪಾಯಿ ಆ ಥರ ಫೈನ್ ಆಗೋದ್ರಿಂದ. ಸೊ ಆಲ್ಮೋಸ್ಟು ಇಲ್ಲಿ 99% ಟ್ರಾಫಿಕ್ ರೂಲ್ಸ್ ಯಾರೂ ವೈಲೇಟ್ ಮಾಡೋದಿಲ್ಲ, ಬ್ರೇಕ್ ಮಾಡಲ್ಲ, ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಯಾಕಂದರೆ ಫೈನ್ ಪೆನಾಲ್ಟಿ ಚಾರ್ಜಸ್ ತುಂಬ ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೋಸ್ಕರ. ಸೊ ಈ ಸಿಸ್ಟಮ್ನ ತರಬೇಕು ನಮ್ಮ ಇಂಡಿಯಾದಲ್ಲೂ. ಸೊ ಆವಾಗ ಟ್ರಾಫಿಕ್ನ ಆರಾಮಾಗಿ ನಾವು ಮೇಲೆ ಸಿಗ್ನಲ್ ಬಿಟ್ಟು ಹೋಗ್ತಾಯಿದ್ದೀನಿ ಈಗ. ನೋಡಿ ಎಷ್ಟು ಫ್ರೀ ಆಗಿದೆ ರೋಡು, ಸೂಪರ್. ನೋಡಿ ಈ ಥರ ವಾಕಿಂಗ್ ಸಿಂಬಲ್ ಬ್ಲಿಂಕ್ ಆದರೆ ಆಲ್ಮೋಸ್ಟ್ ರೆಡ್ ಸಿಂಬಲ್ ಬರುತ್ತೆ ಅಂತ. ಅಲ್ಲಿ ವಾಕಿಂಗ್ ಬ್ಲಿಂಕ್ ಆಗ್ತಿದೆ, ರೆಡ್ ಸಿಂಬಲ್ ಬಂತು. ಸೊ ಸ್ಟಾಪ್ ಮಾಡ್ತೀನಿ. ಈ ಕಡೆ ಎಲ್ಲ ವೆಹಿಕಲ್ ನೋಡಿ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ರೆಡ್ ಸ್ಟಾಪ್. ಈ ಕಡೆಯಿಂದ ಬರ್ತಿದೆ ನೋಡಿ, ಆಫ್ರಿಕನ್ ಇಸ್ಟನ್ನು. ಅದು ಲಿಕ್ಕರ್ದು ಅಂಗಡಿ. ಆ ಬಿಲ್ಡಿಂಗೆಲ್ಲ ನೋಡೋದಕ್ಕೆ ನೀವು ತಲೆ ಎತ್ತಿ ನೋಡಬೇಕು. ಹೋಗ್ತಾ ಇದೆ ವೆಹಿಕಲ್ಸ್ ಎಲ್ಲ. ನೆಕ್ಸ್ಟ್ ಸಿಗ್ನಲ್ ನಮ್ಮ ಬರುತ್ತೆ ಇವಾಗ. ಬಂದ ತಕ್ಷಣ ಪಾಸ್ ಆಗಬೇಕು. ಸ್ಟಾಪ್ ಆಯಿತು. ಈಗ ನೆಕ್ಸ್ಟ್ ಸಿಗ್ನಲ್ ಬಿಡ್ತಾರೆ, ಹೋಗ್ಬೇಕಾಗುತ್ತೆ. ಇಟ್ಟಿದ್ದಾರೆ. ನೋಡಿ ಇಲ್ಲಿ ಚಿಕ್ಕ ಫೌಂಟೇನ್ ಮಾಡಿದ್ದಾರೆ. ಫೌಂಟೇನ್ ಅಲ್ಲ, ನೀರು ವಾಟರ್
ಗಿಡಕ್ಕೆಲ್ಲ ವಾಟರ್ ಬಿಡೋದಕ್ಕೆ ಆ ಫೆಸಿಲಿಟೀಸ್ ಮಾಡಿದ್ದಾರೆ ಫೌಂಟೇನ್ ಥರ. ಬೇಸಿಗೆ ಅಲ್ವಾ, ಆಲ್ಮೋಸ್ಟ್ ವಾಟರ್ ಇದು ಸಪ್ಲೈ ಇದ್ದರೆ ಅಷ್ಟು ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ ಎಲ್ಲ. ಸೊ ಅದಕ್ಕೋಸ್ಕರ ಸೂಪರ್ ಅಲ್ಲ. ಈ ಕಡೆ ಸೂರ್ಯ ನೋಡಿ. ಪಾರ್ಕಿಂಗ್ ಇಲ್ಲಿ ಎಷ್ಟು ಸೂಪರಾಗಿ ಡಿಸಿಪ್ಲಿನ್ಡ್ ಆಗಿದೆ. ಪಾರ್ಕಿಂಗ್ ಇಲ್ಲಿ ಸ್ಪೇಷಿಯಸ್ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಫುಲ್ ಪಾರ್ಕಿಂಗ್. ಇಲ್ಲಿ ಆಫೀಸ್ಗೆಲ್ಲ ಹೋಗೋರೆಲ್ಲ ಮೋಸ್ಟ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತಾರೆ. ಇದೆಲ್ಲ ದೊಡ್ಡ ಆಫೀಸ್ ಬಿಲ್ಡಿಂಗ್ಸ್ ಇರ್ತಿಲ್ಲ ಫುಲ್ಲು ಆರ್ಗನೈಸ್. ಅಂದರೆ ಇಲ್ಲಿ ಇನ್ನೊಂದು ಪಾರ್ಕಿಂಗು ಚಾರ್ಜ್ ಇರುತ್ತೆ ಇಲ್ಲಿ. ಆ್ಯಕ್ಚುಲಿ ಪ್ರೀಮಿಯಮ್ಮು, ನಾರ್ಮಲ್ ಅಂತ ಒಂದು ಪಾರ್ಕಿಂಗ್ ಇರುತ್ತೆ. ಪ್ರೀಮಿಯಮ್ಮು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಪಾರ್ಕಿಂಗು, ನಾರ್ಮಲ್ಲು ಕಡಿಮೆ ಇದೆ. ಯಾಕಂದರೆ ಇಲ್ಲಿ ಒಂದು ಕಾಯಿನ್ ಬಾಕ್ಸ್ ಥರ ಒಂದು ಇದೆ, ಪೇ ಆ್ಯಂಡ್ ಪಾರ್ಕಿಂಗು. ಸೊ ಪೇ ಮಾಡಿಬಿಟ್ಟು ನೀವು ಎಷ್ಟು ಗಂಟೆಗೆ ಅಷ್ಟು ಅಂತ ಚಾರ್ಜ್ ಆಗುತ್ತೆ. ಅದು ಬಿಟ್ಟು ನೋಡ್ಬೇಕು. ಇಲ್ಲಾಂದರೆ ಅವರು ಚೆಕಿಂಗ್ ಬರ್ತಾರೆ ಇಲ್ಲಿ. ಚೆಕಿಂಗ್ ಬಂದುಬಿಟ್ಟು ಅದು ಪಾರ್ಕಿಂಗ್ ನೀವು ಪೇ ಮಾಡಿರಲಿಲ್ಲ ಅಂದರೆ ಫೈನು, ಅದಕ್ಕೂ ಫೈನು. ಇಲ್ಲಿ ಪ್ರತಿಯೊಂದು ಮುಟ್ಟಿದ್ರೆ ಫೈನು, ಕೂತಿದ್ರೆ ಫೈನು, ಇದ್ದರೆ ಫೈನು, ಪ್ರತಿಯೊಂದು ಫೈನು. ಅದಕ್ಕೆ ಇಲ್ಲಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ಕೇರ್ಫುಲ್ಲಾಗಿರಬೇಕು ಇಲ್ಲಿ ಇರೋಷ್ಟು ಜನ. ಎಕ್ಸ್ಪರ್ಟ್ಸ್, ಎಸ್ಪೆಷಲಿ ಎಕ್ಸ್ಪರ್ಟ್ಸ್ ಬೇರೆ ದೇಶದಿಂದ ಬಂದಿರೋರು. ಲೋಕಲ್ಲು ಆದರೆ ಅವ್ರಿಗೇನು, ಅವ್ರಿಗೂ ಸೇಮ್ ರೂಲ್ಸು, ಬಟ್ ಅವ್ರಿಗೇನು ಈ ಫೈನೆಲ್ಲ ಅವ್ರಿಗೇನು ಇದೆಲ್ಲ. ಸೊ ಇವ್ರಿಗೆ ಅಷ್ಟೇ ಇನ್ಕಮ್ ಇರುತ್ತಲ್ಲ, ಅವರೇನು ಕೇರ್ ಮಾಡಲ್ಲ ಫೈನು. ಸೊ ಅದರಿಂದ ಅಲ್ಲಿ ನೋಡಿ ಬಿಲ್ಡಿಂಗು.